ಗೈಸ್ ನಾವು ಅಮ್ಮನ ಜೊತೆ ಬಂದೆ ಕೆಳಗಡೆ ಬಿರಿಯಾನಿ ತೊಗೊಲಾಡಿರೋದು ಅದೆಲ್ಲ ನಮ್ದಾದ್ರೇನು ಅನ್ಬೋದು ಗೈಸ್. ಅದು ಇನ್ನೊಬ್ರದ್ದು ಪರ್ಸ್ನಲ್ ಹಂಗೆ ವ್ಲಾಗಲ್ಲೆಲ್ಲ ಹೇಳ್ಬೋದು. ನನ್ನ ತುಟ್ಟಿ ಇನ್ನೂ ಉರಿತಾನೆ ಇದೆ ಗೈಸ್, ಅದು ಕಡಿಮೆನೇ ಆಯ್ತಲ್ಲ ಯಾಕೋ. ಫೆಬ್ರವರಿ 14 ಏನು ಪ್ಲ್ಯಾನ್ ಹಾಕಿದ್ದೀನಿ ಅಂತ ಅಂದರೆ ನಿಮಗೂ ಸರ್ಪ್ರೈಸ್ ಇರಲಿ ಗೈಸ್. ನಾನು ಯಾರಿಗೂ ಹೇಳಲ್ಲ ಇವಾಗ, ಅಂದರೆ ರೆಕಾರ್ಡೇ ಆಗಿಲ್ಲ ಗೈಸ್. ಸ್ಟೋರೇಜ್ ಫುಲ್ ಅಂತ ಬಂದು ಮುಂದೆ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಕಾಲೇಜ್ಗೆ ಹೋಗಿಲ್ಲ. ಬೆಳಗ್ಗೆಯಿಂದ ಮನೇಲಿ ರಜೆ ಹಾಕಿದ್ದೀನಿ. ನಮ್ಮಮ್ಮ ಎಲ್ಲ ಸ್ವಲ್ಪ ಆಚೆ ಹೋದರು ಆ್ಯಂಡ್ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂತ ಅಂದರೆ ಏನೂ ಇಲ್ಲ, ವಿಷಯ ಸಮಾಚಾರ ಏನಿಲ್ಲ, ಹಾಗೆ ನಾರ್ಮಲ್ ಡೈಲಿ ವ್ಲಾಗ್ ಮಾಡ್ತಾಯಿರ್ತೀನಿ. ಸೊ ಇವಾಗ 5 ಗಂಟೆ ಆಗಿದೆ. ಸೊ ಫ್ರೆಶ್ ಅಪ್ ಆಗಿದ್ದೀನಿ, ಬಟ್ ಪೂಜೆ ಮಾಡಬೇಕು. ಅದಕ್ಕಿಂತ ಮುಂಚೆ ಇವಾಗ ಹೊಟ್ಟೆ ಸ್ವಲ್ಪ ಹಸಿತಾ ಆಗುತ್ತೆ, ಏನು ತಿಂದಿಲ್ಲ ಬೆಳಗ್ಗೆಯಿಂದ, ಹಶ್ವಾಗ್ತೈತೆ ಫುಲ್ಲು. ಅದಕ್ಕೋಸ್ಕರ ಇವಾಗ ಹಾಲು ತೊಗೊಂಬರೋಕ್ಕೆ ಹೋಗ್ತಾಯಿದ್ದೀನಿ. ಹಾಲು ತೊಗೊಂಡು ಬರೋಣ ಆ್ಯಂಡ್ ತಿಂದ್ಬಿಟ್ಟು ಕುಡಿದ್ಬಿಟ್ಟು ಬಂದಿದೆ. ಅದ್ರ ಜೊತೆ ತಿಂದ್ಬಿಟ್ಟು ಸ್ವಲ್ಪ ಅದಾದಮೇಲೆ ಪೂಜೆ ಮಾಡೋಣ. ಯಾರೇನು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗಿ ಬೇಗ ತೊಗೊಂಬರೋಣ. ಲೆಟ್ಸ್ ಗೋ ಗೈಸ್. ಆಮೇಲೆ ಇದು ಹೇಳಿದ ತುಟಿ ಉರಿತೈತೆ ಅಂತ ಸ್ವಲ್ಪ ಪರವಾಗಿಲ್ಲ, ಬಟ್ ತುಟಿ ಎಲ್ಲ ಡ್ರೈ ಆಯ್ತಿದೆ. 2 ನಿಮಿಷಕ್ಕೂ 3 ನಿಮಿಷಕ್ಕೂ ಡ್ರೈ ಫೀಲ್ ಆಗ್ತಾಯಿದೆ. ಸೊ ನೋಡಬೇಕು ಇನ್ನೂ ಎಷ್ಟು ದಿವಸ ಇರುತ್ತೆ ಅಂತ. ಲಿಪ್ ಕೇರ್ ಎಲ್ಲಿ ಇಕ್ಕಿದ್ದೀನೋ ಗೊತ್ತಿಲ್ಲ. ನಂದು ಡಿಕನ್ಸ್ಟ್ರಕ್ಟ್ ತಗೊಂಡಿದ್ದೆ. ಅದೇನಾಯ್ತೋ ಗೊತ್ತಾಯ್ತಲ್ಲ, ಹುಡುಕೋಣ. ಇವಾಗ ಹೋಗಿ ಹಾಲು ತೊಗೊಂಬರೋಣ. ಹಾಲು ತೊಗೊಂಡೆ ಫೈನಲಿ. ಮನೆಗೆ ಹೋಗಬೇಕು. ಬನ್ನಿ ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಯೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ಕಾಫಿನೂ ಕುಡಿದೆ. ಕಾಫಿ ಕುಡ್ದ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮರ್ತೇ ಹೋಗ್ಬಿಟ್ಟಿದೆ ಆ್ಯಂಡ್ ಸ್ಟೋರೇಜ್ ಇತ್ತು ಫೋನಲ್ಲಿ, ಅದಕ್ಕೆ ವೀಡಿಯೋ ಮಾಡಲಿಲ್ಲ ಕಾಫಿ ಕುಡಿಬೇಕಾರೆ. ಸೊ ಕಾಫಿ ಎಲ್ಲ ಕುಡ್ದಾಯಿತು. ಇವಾಗ ಇನ್ನೇನಿಲ್ಲ, ಇವಾಗ ಪೂಜೆ ಮಾಡಬೇಕು. ಕೈ ಕಾಲೆಲ್ಲ ತೊಳ್ಕೊಂಡು ಬಂದೆ. ಇವಾಗ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬಟ್ ಅಂತ. ಹೋಗಿ ಪೂಜೆ ಮಾಡಿಬಿಟ್ಟು ಬರೋಣ. ನಮ್ಮಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾರಂತೆ. ಅವರು ಬರಲಿ, ಅಷ್ಟಲ್ಲಿ ಬರೋಷ್ಟಲ್ಲಿ ಪೂಜೆ ಮಾಡೋಣ. ಲೆಟ್ಸ್ ಗೋ ಗೈಸ್. ನಮ್ಮ ಮಮ್ಮಿ ಆಟೋದಲ್ಲಿ ಬಂದಿದ್ದಾರಂತೆ ಕೆಳಗಡೆ. ಆಟೋ ಹತ್ರ ಚೇಂಜ್ ಇಲ್ಲ ಅಂದ್ಬಿಟ್ಟು ನಾನು ಫೋನ್ಪೇಗೆ ಅಮೌಂಟ್ ಹಾಕ್ಸ್ಬಿಟ್ಟಿದ್ದಾರೆ. ಸೊ ಇವಾಗೇನು ಅಡುಗೆ ಮಾಡಿಲ್ವಲ್ಲ, ನನಗೇನಾದರೂ ಊಟ ತೊಗೊಂಡು ಬರಬೇಕು ಹೋಟ್ಲಲ್ಲಿ. ಅವ್ರು ತಿನ್ಕೊಂಬಂದಿದ್ದಾರಂತೆ. ತಿಂದವ್ರೆಲ್ಗೋ ಗೊತ್ತಿಲ್ಲ, ಕೇಳ್ಬಿಟ್ಟು ನನಗೂ ಅವ್ರಿಗೂ ತೊಗೊಂಡು ಬರೋಣ. ಕೆಲ್ಸಕ್ಕೋ ಕೆಳಗಡೆ ಹೋಗೋಣ ಗೈಸ್. ನಾವು ಅಮ್ಮನ ಜೊತೆ ಬಂದೆ ಕೆಳಗಡೆ. ಬಿರಿಯಾನಿ ತೊಗೊಂಡಿದ್ದೀನಿ. ಬಿರಿಯಾನಿನ ಕುಷ್ಕನ ಬಿರಿಯಾನಿ ತೊಗೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಚೆನ್ನಾಗಿ ತಿನ್ಬಿಡ್ಬೇಕು. ಬೆಳಗ್ಗೆಯಿಂದ ನಾನು ಕರೆಕ್ಟಾಗಿ ಊಟನೇ ಮಾಡಿಲ್ಲ ಗೈಸ್. ಬೆಳಗ್ಗೆ ನಮ್ಮ ಅಮ್ಮ ಸ್ವಲ್ಪ ಪಲಾವ್ ತಿನ್ಸಿದ್ರು, ಅದು ಹೋಟೆಲ್ದೇನೆ. ಅದು ಬಿಟ್ಟರೆ ನಾನು ಏನೂ ತಿಂದಿಲ್ಲ. ಫುಲ್ಲು ಬೆಳಗ್ಗೆಯಿಂದ ಹೊಟ್ಟೆ ಅಷ್ಟೇ ಆಗ್ತಾನೇ ಇತ್ತು. ಅದು ಬಿಟ್ಟರೆ ಮಧ್ಯಾಹ್ನ ಮೇಲೆ ಸ್ವಲ್ಪ ನೀವೇ ನೋಡಿದ್ರೆ ಅವಾಗ ಹಾಲು ತೊಗೊಂಬಂದು ಕಾಫಿ ಕುಡ್ದಿದ್ದು. ಅದು ಬಿಟ್ಟರೆ ಇನ್ನೇನು ಮಾಡಲೇ ಇಲ್ಲ ನಾನು. ಇವಾಗ ನೋಡಿ ಇಷ್ಟು ತೊಗೊಂಡು ಹೋಗಬೇಕು ಮನೆಗೆ. ಬಿರಿಯಾನಿ ತರಿಸ್ಕೊಟ್ಟಿದ್ರು. ನೀವೇನು ತಿಂದಿರಿ? ಬಿರಿಯಾನಿನೇ. ಏನು ತಿನ್ನವ ಇದು 2 ತೊಗೊಂಡಿದ್ದೀರಾ? ಅವಳಿಗೂ ಒಂದು ಕೊಡು. ಮಾಡಲಿಲ್ಲ ಅವಳು. ಕಾವ್ಯ ಜಗಳ ಆಡ್ಕೊಂಡವ್ರಂತೆ. ನಮ್ಮಮ್ಮ ವ್ಲಾಗಲ್ಲಿ ಎಲ್ಲ ಹೇಳ್ತಾರೆ ಗೈಸ್, ಜಗಳ ಆಡಿರೋದು ಅದೆಲ್ಲ ನಮ್ದಾದ್ರೇನು ಅನ್ಬೋದು ಗೈಸ್. ಅದು ಇನ್ನೊಬ್ರದ್ದು ಪರ್ಸ್ನಲ್ ಹಂಗೆ ವ್ಲಾಗಲ್ಲೆಲ್ಲ ಹೇಳ್ಬಾರ್ದು, ಅದಕ್ಕೆ ಹೇಳಲ್ಲ. ಸೊ ಬೇಗ ಮನೆಗೆ ಹೋಗೋಣ. ಇವಾಗ ಮನೆಗೆ ಹೋಗಿ ತಿನ್ನಬೇಕು. ನಾಳೆ ಕಾಲೇಜ್ಗೆ ಹೋಗಬೇಕು, ಎಡಿಟ್ ಮಾಡಬೇಕು. ಸೊ ಗೈಸ್, ಅಲ್ಲಿ ಕಾವ್ಯಕ್ಕನ್ನು ಬಿಡೋಕೆ ಹೋಗಿದ್ರಿ. ಬಿಟ್ಬಿಟ್ಟು ನಾನು ನಮ್ಮ ಮಮ್ಮಿ ಹೋಗ್ತಾಯಿದ್ದೀವಿ ಮನೆಗೆ. ಸೊ ಮನೆಗೆ ಹೋಗ್ಬಿಟ್ಟು ತಿನ್ನಬೇಕು. ನನ್ನ ತುಟ್ಟಿ ಇನ್ನೂ ಉರಿತಾನೆ ಇದೆ ಗೈಸ್, ಅದು ಕಡಿಮೆನೇ ಆಯ್ತಲ್ಲ ಯಾಕೋ. ಹೆಂಗನ ಮಾಡಿ ಸಾಲ್ವ್ ಮಾಡ್ಕೊಬೇಕು ಫಸ್ಟ್ ನನ್ನ ತುಟ್ಟಿ ಗಾಯನ ಥರ ನೋಡಿರಿ. ಪದೇ ಹಿಂಗೆ ಅನ್ಕೊತಾ ಇರಬೇಕು, ಇಲ್ಲಾಂದರೆ ಡ್ರೈ ಉರಿಯೋದು ಸ್ಟಾರ್ಟ್ ಆಗುತ್ತೆ. ಬಾಯಿ ತೆಗಿಯೋಕ್ಕಾಗಲ್ಲ. ಖಾರ ಬೇರೆ ತಿನ್ನಬೇಕು ಬಿರಿಯಾನಿ, ಅದು ಹೆಂಗೆ ತಿನ್ನಲ್ಲ ಗೊತ್ತಾಯ್ತಲ್ಲ. ಬೇಗ ಮನೆಗೆ ಹೋಗಿ ತಿನ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ನಾನು ಇವಾಗ ಊಟ ಮಾಡಿದೆ. ಊಟ ಮಾಡಿಬಿಟ್ಟು ಆಚೆ ಬಂದೆ. ಆ್ಯಂಡ್ ನಾನು ಫೆಬ್ರವರಿ 14ಗೆ ಗೈಸ್, ವ್ಯಾಲೆಂಟೈನ್ಸ್ ಡೇಗೆ ಏನೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಸರಿನಾ? ನಾನದು ಯಾರಿಗೂ ಇನ್ನೂ ಹೇಳಿಲ್ಲ ಜಾಸ್ತಿ ಜನಕ್ಕೆ. ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಜೇಮ್ಸ್ಗೆ ಆಮೇಲೆ ಏನೋ ಮಾಡಿಸ್ತೀನಲ್ಲ ಅವ್ರಿಗೆ, ಇವರಿಬ್ಬರು ಗೊತ್ತು ಅಂದ್ಕೊತೀನಿ ಏನೋ ಮಾಡಬೇಕು ಅಂತಿರೋದನ್ನ. ಅದು ಬಿಟ್ಟರೆ ಆಕಾಶ್ಗೆ ಹೇಮಂತ್ಗೂ ಗೊತ್ತು ಅಂದ್ಕೊತೀನಿ. ಇಷ್ಟು ಜನಕ್ಕೆ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಸೊ ನನ್ನ ಐಡಿಯಾ ಇರೋದು ಏನೋ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹೋಪ್ ಅದು ಎಕ್ಸಿಕ್ಯೂಟ್ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಫೆಬ್ರವರಿ 14 ಏನು ಪ್ಲ್ಯಾನ್ ಹಾಕಿದ್ದೀನಿ ಅಂತ ಅಂದರೆ ಏನೋ ಆಗುತ್ತೆ ಒಟ್ನಲ್ಲಿ. ನೋಡಿ, ನಿಮಗೂ ಸರ್ಪ್ರೈಸ್ ಇರಲಿ ಗೈಸ್. ನಾನು ಯಾರಿಗೂ ಹೇಳಲ್ಲ ಇವಾಗ ವೀಡಿಯೋದಲ್ಲಿ, ಯಾಕೆಂದರೆ ನಿಮಗೂ ಸರ್ಪ್ರೈಸ್ ಕೊಡಬೇಕು ನಾನಲ್ವಾ. ಸೊ ನಿಮಗೂ ಸರ್ಪ್ರೈಸ್ ಅದು. ಫೆಬ್ರವರಿ 14 ಗೊತ್ತಾಗುತ್ತೆ ಏನು ಮಾಡ್ತಿದ್ದೀನಿ ಅಂತ ರಿವೀಲ್ ಮಾಡ್ತೀನಿ. ಫೆಬ್ರವರಿ 14 ಏನು ಸರ್ಪ್ರೈಸ್ ಇರ್ಬೋದು? ಗೆಸ್ಸಸ್ ಕಮೆಂಟ್ ಮಾಡಿ.
ಗೊತ್ತಿದ್ರೆ ಯಾರು ನಾವು ಒಂದೇನೋ ಗೆಸ್ಸಿದ್ರೆ ಕಮೆಂಟ್ ಮಾಡಿ. ಅದು ಬಿಟ್ಟರೆ ಸೊ ನಂಗೆ ತಲೆಯಲ್ಲಿ ಅದೇ ಓಡ್ತೈತೆ ಇನ್ನೂ ಅದರಿಂದ ಆಚೆನೇ ಬರೋಕ್ಕಾಗ್ತಿಲ್ಲ. ನಾನು ಈ ಥರ ಮಾಡಲಿ, ಏನು ಪ್ಲ್ಯಾನು, ಇದು ಅದು ಯಾವುದು ಹೆಂಗೆ, ಎಲ್ಲೋಗಲಿ, ಎಲ್ಲಿ ಕರ್ಕೊಂಡು ಹೋಗಲಿ ಏನು ಅಂತ ಗೊತ್ತೇ ಆಯ್ತಲ್ಲ. ಒಟ್ನಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಫೆಬ್ರವರಿ 14th ಸರಿನಾ. ಫೆಬ್ರವರಿ 14th ಅಂದರೆ ನೀವು ಆ ವ್ಲಾಗ್ನ ನೋಡೋದು 15th ನೋಡ್ತೀರಾ. ಸೊ ಓಕೆನಾ. ಆಮೇಲೆ ಇವತ್ತು ಮಾಡ್ದೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಒಂದಿನ ನಾನು ಇವತ್ತು ಮಾಡೋ ವ್ಲಾಗ್ ನಾಳೆ ಬರುತ್ತೆ, ನಾಳೆ ಮಾಡೋ ನಾಡಿದ್ದು ಬರುತ್ತೆ, ಆ ಥರ. ಸೊ 14th ಮಾಡೋ ವ್ಲಾಗು ನಿಮ್ಗೆ 15 ನೋಡ್ತೀರಾ. ಅದು ಚೆನ್ನಾಗಿ ಬರಲಿ ಆ ವ್ಲಾಗು, ಎಫರ್ಟ್ಸ್ ಹಾಕಿ. ನಮ್ಮ ನಮ್ಮ ಫ್ರೆಂಡ್ಸ್ ಇಬ್ಬರನ್ನ ಕೇಳಿದ್ದೀನಿ, ವಿಶಾಲ್ ಮತ್ತು ಹೇಮಂತ್ನ ಕೇಳಿಲ್ಲ ಇನ್ನು, ವಿಶಾಲ್ನ ಕೇಳಿದ್ದೀನಿ ಈ ಥರ ಬಾ ಸ್ವಲ್ಪ ನನ್ನ ಜೊತೆ ಅಂತ. ಸೊ ಅವ್ನು ಬರ್ತೀನಿ ಅಂತ ಹೇಳಿದ್ದಾನೆ. ಅವನ್ನ ಕರ್ಕೊಂಡು ಹೋಗೋಣ, ಏನೇನು ಮಾಡ್ತೀನಿ ಅಂತ. ಸ್ವಲ್ಪ ನಾನು ಆ ಟೈಮಲ್ಲಿ ವೀಡಿಯೋ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಅವರೇ ವೀಡಿಯೋ ರೆಕಾರ್ಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಂಗೆ ಸ್ವಲ್ಪ ಸಪೋರ್ಟಾಗಿ ರೆಕಾರ್ಡ್ ಮಾಡೋಕ್ಕೆ, ನಿಮಗೆ ಮೇಯ್ನಾಗಿ ನಿಮ್ಗಳಿಗೆ ತೋರಿಸ್ಬೇಕಲ್ವಾ ವ್ಲಾಗ್ಸಲ್ಲಿ, ಅದಕ್ಕೋಸ್ಕರ ನಿಮಗೆಲ್ಲ ನೀಟಾಗಿ ಎಲ್ಲ ತೋರಿಸ್ಬೇಕು ನಾನು ವ್ಲಾಗಲ್ಲಿ ಅಂದ್ಬಿಟ್ಟು ಅವ್ರಿಬ್ರನ್ನ ಬರೋಕ್ಕೆ ಹೇಳಿದ್ದೀನಿ. ಸೊ ಅವ್ನು ಹೇಮಂತ್ಗೆ ನಾಳೆ ಹೇಳಬೇಕು. ನೋಡೋಣ ಏನಾಗುತ್ತೆ, ಹೆಂಗೆ ಆಗುತ್ತೆ ಅಂತೆಲ್ಲ. ಅದು ಬಿಟ್ಟರೆ ನಾನು ಜಾಸ್ತಿ ಇವತ್ತೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಬಿಕಾಸ್ ರೆಸ್ಟ್ ಬೇಕಾಗಿತ್ತು ನನಗೂ. ಎಷ್ಟೊಂದು ದಿನ ಆಗಿತ್ತು ಈ ಥರ ವ್ಲಾಗ್ ಜಾಸ್ತಿ ಮಾತಾಡಿಲ್ಲ ನಾನು. ಬಟ್ ಎಷ್ಟೊಂದು ದಿನ ಆಗಿತ್ತು ನಾನು ರೆಸ್ಟ್ ತೊಗೊಂಡು ಮಾಡ್ತಾನೆ ಇದ್ದೆ ಡೈಲಿ ವ್ಲಾಗ್ಸ್. ಅದರಲ್ಲಿ ಬೇರೆ ಕಾಂಟೆಂಟ್ ಇನ್ನೂ ಬರ್ದಿರಲಿಲ್ಲ, ನಾನು ಬರೆದಿದ್ದೆ. ಅದಕ್ಕೆ ಅದೇ ಥರದಾಗಿ ಇದು ಬೇಕಾಗಿತ್ತು, ಕ್ಯಾರೆಕ್ಟರ್ಸ್ ಬೇಕಾಗಿತ್ತು, ಫೀಮೇಲ್ ಕ್ಯಾರೆಕ್ಟರ್ ಬೇಕಾಗಿತ್ತು ನಾನು ಮಾಡೋ ರೀಲ್ಸ್ಗೆ. ಬಟ್ ನನಗೆ ಅಷ್ಟೊಂದು ಯಾರೂ ಗೊತ್ತಿಲ್ಲ ಫೀಮೇಲ್ ಕ್ಯಾರೆಕ್ಟರ್ಗೆ ಕೇಳೋಕ್ಕಾಗಲಿ. ನಂಗೆ ಅಷ್ಟೊಂದು ಯಾರ ಜೊತೆ ಮಾತಾಡೋಲ್ಲ, ನಾನು ಜಾಸ್ತಿ ಯಾರ ಜೊತೆ ಮಾತಾಡೋಲ್ಲ. ಆ ಥರ ಕೇಳೋಕ್ಕಾಗಲಿ, ರೀಲ್ಸ್ಗಾಗಲಿ ನಾನು ಅನ್ಕೊಂಬಿಡ್ತಾರೆ ಅನ್ನೋಕ್ಕೋಗಿ ನಾನು ಯಾರನ್ನೂ ಕೇಳಲ್ಲ. ಒಬ್ರನ್ನ ಕೇಳಿದೆ, ಬಟ್ ಅವ್ರೀಗ ಬೆಂಗಳೂರಲ್ಲಿಲ್ಲ. ಸೊ ಅವ್ರು ಬಂದಾಗ ಮಾಡೋಣ ಅಂತ ಹೇಳಿದ್ದಾರೆ ಅವರೇನೆ. ಸೊ ನಾನು ಇನ್ನೂ ಕೇಳಿಲ್ಲ ಅವ್ರು, ಇಲ್ಲಾಂದ್ರೆ ಅವ್ರು ಇಷ್ಟ ಯಾವಾಗ ಬರ್ತಾರೋ ಆವಾಗ ನಂಗೆ ರೀಚ್ ಔಟ್ ಮಾಡ್ತೀನಿ ಅಂತಿದ್ದಾರೆ. ಸೊ ಆವಾಗ ರೀಲ್ ಮಾಡೋಣ. ಒಟ್ಟಿನಲ್ಲಿ ಒಂದು 2 ಕಂಟೆಂಟ್ ಆದರೂ ಬರೆದಿದ್ದೀನಿ. ಆ್ಯಂಡ್ ಇನ್ನೊಂದು ನಾನು ನಾಳೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾಳೆ ಮಾಡ್ತೀನಿ ರೀಲ್ಸು. ನಾಳೆ ಒಂದು ಮಾಡಿ ಪೋಸ್ಟ್ ಮಾಡಿಬಿಡ್ಬೇಕು. ಅದು ಬಿಟ್ಟರೆ ವ್ಯಾಲೆಂಟೈನ್ ಡೇಗೂ ಒಂದು ರೀಲ್ ಅಲ್ಲ 15th ಬರ್ಬೋದು ಒಂದು ರೀಲ್ ಅಂತ ನಾನು ಅಂದ್ಕೊಂಡಿದ್ದೀನಿ. 15 ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ರೀಲ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಒನ್ನಲ್ಲಿ ವ್ಲಾಗ್ ಅಂತೂ ಬಂದೇ ಬರುತ್ತೆ. ನಾನು ನೋಡ್ತಾಯಿದ್ದೀನಿ, ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಯಾವ ಥರ ಇರಲಿ, ಹೆಂಗಿರಲಿ, ಸೆಟಪ್ ನೋಡ್ತಾ ಇದ್ದೀನಿ. ಹಿಂಗೆ ತಲೆನೇ ಓಡ್ತಾ ಇಲ್ಲ ನನಗೆ. ಸೊ ಒಟ್ಟಿನಲ್ಲಿ ನನ್ನ ವಿಷನ್ ಈ ಥರ ಒಂದು ಐತೆ ಗಾಯ್ಸ್. ಇಷ್ಟೊತ್ತು ಎಷ್ಟು ಮಾತಾಡಿದೆ ಅಂದರೆ ನನ್ನ ಪ್ರಕಾರ ಒಂದು 4-5 ಮಿನಿಟ್ಸ್ ಆದರೂ ಮಾತಾಡಿದ್ದೀನಿ. ನಾನು ನೋಡ್ಕೊಂಡಿಲ್ಲ, ಫ್ಲ್ಯಾಶ್ ಆನ್ ಆಗಿತ್ತಲ್ಲ ಕತ್ಲಿದ್ದೀನಿ, ನನ್ನ ಪಾಡ್ ರೆಕಾರ್ಡ್ ಆಗ್ತೈತೆ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಬಟ್ ಏನಾಗೈತೆ ಅಂದರೆ ರೆಕಾರ್ಡೇ ಆಗಿಲ್ಲ ಗೈಸ್. ಸ್ಟೋರೇಜ್ ಫುಲ್ ಅಂತ ಬಂದು ಮುಂದೆ ತೋರಿಸೈತೆ. ನನಗೆ ಈಗಲೂ ಬಾಯ್ತಿತ್ತು ವೀಡಿಯೋ ಮಾಡಬೇಕಾದ್ರೆ, ಅವಾಗ ಹೋಗಿ ತಿರುಗಿ ನೋಡ್ಸ್ಕೊಬೇಕು. ಯಾಕೆಂದರೆ ಗೈಸ್ ನಾನೊಂದು ಹಾರ್ಡ್ವೇರೋ ಇಲ್ಲ ಹಾರ್ಡ್ವೇರ್ ಇಲ್ಲ ಮೆಮೊರಿ ಕಾರ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಆದಷ್ಟು ಬೇಗ. ನಾನು ಲ್ಯಾಪ್ಟಾಪಲ್ಲಿ ಹಾಕೊಳ್ಳೋಣ ಅಂದರೆ ಲ್ಯಾಪ್ಟಾಪಲ್ಲಿ ಸಖತ್ ಟೈಮ್ ತೊಗೊತೈತೆ ಅಪ್ಲೋಡ್ ಮಾಡ್ಕೊಳ್ಳೋಕ್ಕೆ. ಅದೇನು ಮಾಡಬೇಕು ಅಂತ ಅದೇನು ಮಾಡೋಣ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ನಾನು ಕರೆಕ್ಟಾಗಿ USB ಮೇಲೆ ಒಂದು ಪೆನ್ ಡ್ರೈವ್ ಇಲ್ಲಾಂದರೆ ಒಂದು ಹಾರ್ಡ್ ಡಿಸ್ಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಆದಷ್ಟು ಬೇಗ. ಸೊ ತೊಗೊಳ್ಳೋಣ ಅಂದರೆ ಇಲ್ಲಾಂದರೆ 1 TB ಈ ಥರದ್ದು ಏನಾದರೂ ಬೇಕು ನನಗೆ, ಪೆನ್ ಡ್ರೈವ್ ಇಲ್ಲಾಂದರೆ ಹಾರ್ಡ್ ಡಿಸ್ಕು ಆ ಥರ ಸಿಕ್ಕಿದ್ರೆ ತೊಗೊಳ್ಳೋಣ. ತೊಗೊಬೇಕಾದಷ್ಟು ಬೇಗ ತೊಗೊತೀನಿ. ಯಾಕೆಂದರೆ ನಾನು ವ್ಲಾಗ್ಸ್ ಎಲ್ಲ ಮಾಡ್ತಾಯಿರ್ತೀನಲ್ಲ, ನಾನು ಅದನ್ನೆಲ್ಲ ಸ್ಟೋರ್ ಮಾಡಬೇಕು. ಯಾವುದನ್ನು ಡಿಲೀಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಂಡು ಅದೆಲ್ಲ ಮೆಮೊರೀಸ್ ಥರ ಗೈಸ್. ಇವಾಗ ಮಾಡಿರೋ ನೋಡಿ ಏಜ್ ಆಗ್ತಾ ನಮಗೆ ಗೊತ್ತಾಗ್ತಾರಲ್ಲ ನಾವೇನೇನು ಮಾತಾಡಿದ್ದೀರಿ ಅಂತ. ಸೊ ಅದನ್ನೆಲ್ಲ ಒಂದು ಟೈಮಲ್ಲಿ ಕುತ್ಕೊಂಡು ನೋಡಿದಾಗ ಓಕೆ ಈ ಥರ ವ್ಲಾಗ್ ಮಾಡ್ತಿದ್ದೆ ನಾನು, ಈ ಥರ ಮಾತಾಡ್ತಿದ್ನ, ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ, ಈ ಥರ ನೋಡ್ಬೋದಲ್ಲ ನಾವು ಕೂತ್ಕೊಂಡು. ಅದಕ್ಕೋಸ್ಕರ ಎಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಬೇಕು. ನೀವು ಅಷ್ಟೇ ಏನೇನು ನಿಮ್ಮ ಚಿಕ್ಕ ಮೂಮೆಂಟ್ಸ್ ಆಗಲಿ, ಏನೇ ಮೂಮೆಂಟ್ ಇದ್ರೂ ಒಂದು ಫೋಟೋ ಇಲ್ಲಾದರೂ ವೀಡಿಯೋಸ್ ಆದರೂ ಎಲ್ಲೋ ಅಪ್ಲೋಡ್ ಮಾಡಲಿ ಅಂದರೂ ಪರವಾಗಿಲ್ಲ. ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ನೀವು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಒಂದು ಚಿಕ್ಕ ವೀಡಿಯೋ ಮಾಡಿಕೊಂಡು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಸೇಫಾಗಿ. ಬಿಕಾಸ್ ಮುಂದೆ ಅದೆಲ್ಲ ನೋಡಿದಾಗ ನಿಮ್ಗೆ ತುಂಬ ಮೆಮೊರೀಸ್ ನೆನಪಾಗುತ್ತೆ, ಏನೇನು ಮಾಡಿದರೆ ಅದೆಲ್ಲ ನೆನಪಾಗುತ್ತೆ. ಅದಕ್ಕೋಸ್ಕರ ನಾನು ಏನೇನು ಡೈಲಿ ಬ್ಲಾಗ್ ಮಾಡ್ತೇನೆ ಅದೆಲ್ಲ ಸ್ಟೋರ್ ಮಾಡಿದ್ದೀನಿ. ಇವಾಗ ರೀಸೆಂಟಾಗಿ ಏನೇನು ಮಾಡ್ತೇನೆ ಅದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಫೋನಲ್ಲಿ ಅಷ್ಟೊಂದು ಸ್ಟೋರೇಜ್ ಇಲ್ಲ. ಸೊ ನೋಡಬೇಕು ಫೋನ್ ಅಪ್ಗ್ರೇಡ್ ಮಾಡೋದಾ ಇಲ್ವಾ, ಏನೂ ಐಡಿಯಾ ಇಲ್ಲ ಗೈಸ್ ನನಗೆ. ಅಪ್ಗ್ರೇಡ್ ಮಾಡಿದ್ರೂ ಒಂಥರ ಭಯ ಆಗ್ತೈತೆ, ಹೆಂಗಿನ್ನು ಅದನ್ನು ಇನ್ವೆಸ್ಟ್ ಮಾಡಲಿ, ಹೆಂಗೆ ಏನು ಅಂತೆಲ್ಲ ಫುಲ್ಲು ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಈಗಲೇ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾರೆ. ಅದು ಬಿಟ್ಟರೆ ನಾರ್ಮಲಾಗಿ ಹಾರ್ಡ್ ಡಿಸ್ಕ್ ಇಲ್ಲ ಪೆನ್ ಡ್ರೈವ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಇದ್ದೀನಿ. ಆದಷ್ಟು ಬೇಗ ತೊಗೊಳ್ಳೋಣ ಅದನ್ನು. ಹಾರ್ಡ್ ಡಿಸ್ಕ್ ಇಲ್ಲಾಂದರೆ ಪೆನ್ ಡ್ರೈವ್ ತೊಗೊತೀನಿ, ಎರಡರಲ್ಲೊಂದು ಏನಾಗುತ್ತೆ ನೋಡಬೇಕು. ಅದು ಬಿಟ್ಟರೆ ನನಗೆ ಭಯ, ಇಷ್ಟೊತ್ತು ಬೇಜಾರಾಗೋಯ್ತು ಗೈಸ್. ಇವಾಗ ವೀಡಿಯೋ ಸ್ಟೋರೇಜ್ ಫುಲ್ ಅಂತ ಬಂದಿತ್ತಲ್ಲ, ಮತ್ತೆ ಹೋಗಿ ಯಾವುದೋ ವೀಡಿಯೋಸ್ ಹಳೆ ವೀಡಿಯೋಸ್ ಡಿಲೀಟ್ ಮಾಡಿ
ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ಥರ ಆಗೋಗುತ್ತೆ ಒಂದೊಂದು ಟೈಮ್ ವ್ಲಾಗ್ಸ್ ಮಾಡಿದಾಗ ಏನೇನೋ ಮಾತಾಡ್ತೀನಿ, ರೆಕಾರ್ಡ್ ಆಗಿರೋಲ್ಲ. ಸೊ ಈ ವ್ಲಾಗಲ್ಲಿ ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ನಿಮಗೂ ಜಾಸ್ತಿ ಬೋರ್ ಮಾಡಿಬಿಟ್ಟೆ ಅನ್ಕೊತೀನಿ. ಐ ಆಮ್ ರಿಯಲಿ ಸಾರಿ ಬೋರ್ ಆಗಿದ್ರೆ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ, ಅಲ್ಲಿವರೆಗೂ ನಿಮಗೆ ನಿಮ್ಮ ಫ್ಯಾಮಿಲಿಗೂ ಲಾಟ್ಸ್ ಆಫ್ ಲವ್ ಯು, ಲಾಟ್ಸ್ ಆಫ್ ಲವ್. 14 February, ಕೀಪ್ ಫೈಟಿಂಗ್. ಬಾಯ್.